KSIC ಮೈಸೂರು ಸಿಲ್ಕ್ ಸ್ಯಾರಿಗೆ ನಾನು ರೆಡಿಮೇಡ್ ಬ್ಲೌಸ್ನ ಹುಡುಕ್ತಾ ಇದ್ದೀನಿ. ಸೊ ನೋಡೋಣ ರೆಡಿಮೇಡ್ ಬ್ಲೌಸ್ ಸಿಕ್ಕಿದ್ರೆ ತೊಗೊಳ್ಳೋಣ ಅಥವಾ ಮಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. ಸೊ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು, ನನಗಂತೂ ತುಂಬಾ ಖುಷಿ ಆಯಿತು. ಈ ಎಲ್ಲೋ ನಂಗೆ ಫೈನಲೈಸ್ ಮಾಡಿದ್ದೀನಿ, ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ನನ್ನ ನೆವಿ ಬ್ಲೂ KSICಗೆ. ಮತ್ತು ಒಂದಷ್ಟು ಮಟೀರಿಯಲ್ ನೋಡಿದೆ, ಬ್ಯೂಟಿಫುಲ್ ಕಲೆಕ್ಷನ್ಸ್ ಇತ್ತು ಈ ಸರಿ ಅಂತೂ. ಸೊ ನಾನು ತೆಹೆಗೂ ಹೋಗಿದ್ದೆ ಮತ್ತು ದಿ ಸಿಲ್ಕ್ ಶಾಪ್ಗೂ ಹೋಗಿದ್ದೆ. ಸೊ ಎರಡರಲ್ಲೂ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ. ಸೊ ಅಲ್ಲಂತೂ KSIC ಸಾರಿಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಎದ್ದು ನಾನು ಮೆಂತ್ಯ ನೀರನ್ನ ಕುಡಿತೀನಿ. ಅಂದರೆ ಮೊಳಕೆ ಕಟ್ಟಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿರೋ ಮೆಂತ್ಯದ ಕಾಳನ್ನ ಹಾಟ್ ವಾಟರ್ ಜೊತೆಗೆ ಕುಡಿತಾ ಇದ್ದೀನಿ. ಇದು ಕುಡಿಯೋದ್ರಿಂದ ಶುಗರ್ ಲೆವೆಲ್ ಮೇಂಟೈನ್ ಆಗುತ್ತೆ. ಮತ್ತು ಯಾರಿಗೆಲ್ಲ ಪಿಂಪಲ್ಸ್ ಇದೆ ಮತ್ತು ಗ್ಲೋಯಿಂಗ್ ಸ್ಕಿನ್ ಬೇಕು, ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಪಿಂಪಲ್ಸ್ ಎಲ್ಲ, ಮತ್ತು ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ ಸ್ಕಿನ್ನು. ಮತ್ತು ಏರ್ಸ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಡ್ಯಾಂಡ್ರಫ್ ಇದ್ರೆ ಕ್ಲಿಯರ್ ಆಗುತ್ತೆ, ಏರ್ಸ್ ನ್ಯಾಚುರಲ್ ಆಗಿ ಗ್ರೋತ್ ಆಗುತ್ತೆ. ಸೊ ಈ ಥರ ನ್ಯಾಚುರಲ್ ಆಗಿ ಹೋಮ್ ರೆಮಿಡೀಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ಸೊ ಅದಾದಮೇಲೆ ಅಮ್ಮ ಪಾಲಕ್ ರೈಸ್ ಮಾಡ್ತಾಯಿದ್ರು, ಏನೋ ಗೊತ್ತಿಲ್ಲ. ಸೊ ಏನು ಟಿಫನ್ ಮಾಡ್ತಿದ್ದಾರೆ ಅಂತ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ನಾವು ಮಾಡ್ತಾ ಇದ್ದಾರೆ. ಸೊ ನೋಡಿ, ಮಸಾಲೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ ಮತ್ತು ಹಸಿ ಬಟಾಣಿ ಎಲ್ಲ ಬೇಯಿಸಿಟ್ಕೊಂಡಿದ್ದಾರೆ. ಸೊ ಎಲ್ಲ ರೆಡಿ ಆಯಿತು. ಅದಾದಮೇಲೆ ಅಮ್ಮ ಗಂಜಿ ಮಾಡಿಕೊಟ್ಟಿದ್ರು ನನಗೆ, ಸಿರಿಧಾನ್ಯದ ಗಂಜಿ. ಇದು ಲಾಸ್ಟು ವ್ಲಾಗ್ಸಲ್ಲೆಲ್ಲ ಶೇರ್ ಮಾಡಿದ್ದೀನಿ ನಾನು. ಮನೆಯಲ್ಲೇ ಮಾಡಿಟ್ಕೊಂಡಿರೋ ಸಿರಿಧಾನ್ಯದ ಪೌಡ್ರನ್ನ ಮಾಡಿಟ್ಕೊಂಡಿದ್ದೀವಿ. ಸೊ ಅದನ್ನು ಗಂಜಿ ಮಾಡಿ ಅಲ್ಲೇ ಮಾರ್ನಿಂಗ್ ತೊಗೊತೀನಿ ನಾನು. ಸೊ ಇದು ಕೊಡೋದ್ರಿಂದ ನಮಗೆ ಸ್ಟ್ರಾಂಗ್ ಆಗ್ತೀವಿ, ನಾವು ಲೇಡೀಸ್ಗೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಮತ್ತು ತುಂಬಾ ಒಳ್ಳೆಯದು ಡಯಟ್ ಮಾಡೋರಿಗೆಲ್ಲ. ನನ್ನ ಮಗ ಎದ್ಬಿಟ್ಟು ಅವನು ಕೂಡ ಹಾಲು ಕುಡಿತಾ ಇದ್ದಾನೆ. ಸೊ ಇವಾಗಂತೂ ಆರಾಮಾಗಿರ್ತಾನೆ ವೇದಾಂತು, ಅಷ್ಟು ಟಾರ್ಚರ್ ಮಾಡಲ್ಲ ನನಗೆ. ಅವನೇ ಕೆಲಸ ಎಲ್ಲ ಮಾಡ್ಕೊತಾನೆ. ಅದಾದಮೇಲೆ ಅಮ್ಮ ರೆಡಿ ಮಾಡಿದ್ರು ಟಿಫನ್ನು. ತುಂಬಾ ಚೆನ್ನಾಗಾಗಿತ್ತು, ಗಮ್ ಅಂತ ಆಯಿತು ಫುಲ್ಲು, ಅಷ್ಟು ಚೆನ್ನಾಗಿತ್ತು. ಹೊಸ ರೆಸಿಪಿ ಮಾಡಿದರು, ಇದು ನಾನು ಶೇರ್ ಮಾಡಿಲ್ಲ, ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಬಟ್ ಬ್ಯೂಟಿಫುಲ್ ಆಗಿತ್ತು, ಟೇಸ್ಟ್ ಅಂತೂ ತುಂಬಾ ಟೇಸ್ಟಿಯಾಗಿ ಆಗಿತ್ತು. ಸೊ ಈ ಥರ ಗ್ರೇವಿ ಮಾಡಿ ಇಟ್ಕೊಳ್ಳೋದು ವೈಟ್ ರೈಸ್ಗೆ, ಅದನ್ನು ಕಲಿಸ್ಕೊಂಡ್ರೆ ಆಯಿತು. ಸೊ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಈ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಮತ್ತು ಫ್ರೆಂಡ್ಸ್, ಇವತ್ತು ಬೇಗನೆ ಫ್ರೆಶ್ ಅಪ್ ಆಗಿ ನಾವು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ಸೊ ಟಿಫನ್ ಎಲ್ಲ ಮಾಡ್ಕೊತಿದ್ದೀನಿ, ಮಕ್ಕಳನ್ನೆಲ್ಲ ರೆಡಿ ಮಾಡಿ ಓಡಬೇಕಲ್ಲ, ಸೊ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಸೊ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ, ಬಿಕಾಸ್ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿ ಹೊರಟ್ವಿ. ನನ್ನ ತಮ್ಮ ಕೂಡ ಡೆಲ್ಲಿಯಿಂದ ಬಂದಿದ್ದ. ಸೊ ಅವ್ನು ಬಂದಿದ್ದ ಸ್ಪೆಷಲ್ಗೆ ಫುಲ್ಲು ಸುತ್ತಾಡ್ತಾ ಇದ್ದೀವಿ. ನನ್ನ ಮಗಳು ಫುಲ್ ಮಲ್ಕೊಂಡ್ಬಿಟ್ಟಿದ್ದಾಳೆ, ಫುಲ್ಲು ನಿದ್ದೆ ಮಾಡ್ತಿದ್ದಾನೆ ನನ್ನ ಮಗನೂ ಕೂಡ. ಇಬ್ಬರು ಮಲ್ಕೊಂಡಿದ್ರು ಆನ್ ದ ವೇ. ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು. ಏನು ಶಾಪಿಂಗ್ ಅಂದರೆ KSIC ಸ್ಯಾರಿಗೆ ತೊಗೊಂಡಿದ್ವಲ್ವ, ಲಾಸ್ಟ್ ಅಪ್ಕಮಿಂಗ್ ಬ್ಲೌಸಲ್ಲಿ ಶೇರ್ ಮಾಡಿದ್ನಲ್ಲ, ಆ ಒಂದು KSIC ಸ್ಯಾರಿಗೆ ನಾನು ಬ್ಲೌಸಸ್ ತೊಗೋಬೇಕು ಅಂತ ಹೇಳಿ ಹೊರಟಿದ್ವಿ ನಾನು ಅಮ್ಮ. ಫಸ್ಟ್ ನಾನು ದೇವರಾಜ್ ಅರಸು ರೋಡಲ್ಲಿರೋ ತೆಹೆಗೆ ಹೋದೆ. ಇಲ್ಲಿ ನನಗೆ ರೆಡಿಮೇಡ್ ಬ್ಲೌಸಸ್ ಅಂತೂ ತುಂಬ ಇಷ್ಟ ಆಗುತ್ತೆ. ನನ್ನ ಬ್ಲೌಸಸಲ್ಲಿ ನೀವೇ ನೋಡಿರ್ತೀರ ರೆಡಿಮೇಡ್ ಬ್ಲೌಸಸ್ ಎಲ್ಲ. ಸೊ ತುಂಬ ಜನ ಕೇಳ್ತಾ ಇರ್ತೀರ. ನಾನು ಆಲ್ಮೋಸ್ಟ್ ಎಲ್ಲ ರೆಡಿಮೇಡ್ ಬ್ಲೌಸಸ್ಸು ಇಲ್ಲೇ ತೊಗೊಂಡಿರೋದು. ತುಂಬ ಚೆನ್ನಾಗಿ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಮತ್ತು ಮಟೀರಿಯಲ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿ ವೈಸ್ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ ಇವ್ರ ಹತ್ರ. ಸೊ ತುಂಬಾ ಚೆನ್ನಾಗಿರುತ್ತೆ, ಪ್ರೈಸ್ ತಕ್ಕಂಗೆ ಮಟೀರಿಯಲ್ಲು ಕೊಡ್ತಾರೆ ನಮಗೆ, ಅದಿಷ್ಟ ಆಯಿತು. ನೋಡಿ ಎಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂದರೆ. ಈ ಎಲ್ಲೋ ನಾನು ಫೈನಲೈಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ನೆವಿ ಬ್ಲೂಗೆ ಎಲ್ಲೋ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಮತ್ತು ಬಿಕಾಸ್ ಇದು ಗೋಲ್ಡಿಶ್ ಎಲ್ಲೋ ಆಗಿರೋದ್ರಿಂದ ತುಂಬ ಸ್ಯಾರೀಸ್ಗೆಲ್ಲ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈ ಪೀಚ್ ಮತ್ತು ಕ್ರೀಮ್ ಎಲ್ಲ ಇತ್ತು. ಸೊ ನನಗೆಲ್ಲೋ ಇಷ್ಟ ಆಯಿತು, ಎಲ್ಲೋಗೆ ನೆವಿ ಬ್ಲೂ ಮ್ಯಾಚ್ ಆಗುತ್ತೆ ಅಂತ ನೋಡ್ತಾ ಇದ್ದೆ. ಸೊ ತುಂಬ ಬ್ಲೌಸಸ್ ಇತ್ತು. ನಾವು ಯೂಶಲಿ ಈ ಥರ ಬ್ಲೌಸ್ ತೊಗೊಳ್ಳೋದು ಒಂದೇ, ತೊಗೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋದು ಒಂದೇ ಆಗಿಬಿಡುತ್ತೆ. ಸೊ ನೋಡಿ, ಒಂದಷ್ಟು ನೋಡಿದೆ. ಅಲ್ಲಿಂದ ಪಕ್ಕದಲ್ಲೇ ಇರೋ ದಿ ಸಿಲ್ಕ್ ಶಾಪ್ಗೆ ಹೋದೆ. ಸೊ ಅಲ್ಲೂ ಅಷ್ಟೇ ತುಂಬಾ ಒಳ್ಳೆ ಮಟೀರಿಯಲ್ ಕಲೆಕ್ಷನ್ಸ್ ಇತ್ತು. ನೀವೇ ನೋಡ್ತಿರ್ತೀರ, ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ಶೇರ್ ಮಾಡ್ತಿದ್ದೀನಿ ನಾನು. ಸೊ ಇಲ್ಲಿ ನಾನು ಮಟೀರಿಯಲ್ ಆಲ್ಮೋಸ್ಟ್ ತೊಗೊಳ್ಳೋದು, ಬಿಕಾಸ್ ತುಂಬಾ ಡಿಫ್ರೆಂಟಾಗಿ ಸಿಗುತ್ತೆ ಮತ್ತು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಅಮ್ಮನ ಪಿಂಕ್ ಕಲರ್ KSICಗೆ ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡಿ, ಗ್ರೀನು ಪಿಂಕ್ ಕಾಂಬಿನೇಷನಲ್ಲಿದೆ, ಸಿಕ್ತು ನಮಗೆ. ಸೊ ಯಾವಾಗಲೂ ಏನು ವರ್ಕ್ ಮಾಡಿಸೋದು ಅಂತೇಳಿ ಅಮ್ಮ ಅದನ್ನು ತೊಗೊಂಡ್ರು. ಅದು ನನಗೆ ಇಷ್ಟ ಆಯಿತು. ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಎಷ್ಟೆಲ್ಲ ಶಾಪ್ ಮಾಡಿದ್ವಿ, ಏನೆಲ್ಲ ತೊಗೊಂಡ್ವಿ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಜಸ್ಟ್ ಕಲೆಕ್ಷನ್ಸ್ ಎಲ್ಲ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಯಾರಿಗೆಲ್ಲ ಮಟೀರಿಯಲ್ ಬೇಕೋ, ಅದರಲ್ಲೂ ಸಿಲ್ಕ್ ಮಟೀರಿಯಲ್ಲು, ಶಿಫಾನು ಮತ್ತು ಬಾಂದಿನಿ ಎಲ್ಲ ಥರನೂ ಸಿಗುತ್ತೆ ದಿ ಸಿಲ್ಕ್ ಶಾಪಲ್ಲಿ. ಮತ್ತು ನಿಮಗೆ ತೆಹೆಯಲ್ಲಿ ಒಳ್ಳೆ ರೆಡಿಮೇಡ್ ಬ್ಲೌಸಸ್ ಎಲ್ಲ ಸಿಗುತ್ತೆ. ನೋಡಿ, ಚೆಕ್ಔಟ್ ಮಾಡಿ. ಮೈಸೂರಲ್ಲಿ ಯಾರಿದ್ದೀರೋ ದೇವರಾಜ್ ಅರಸು ರೋಡಲ್ಲಿ ಚೆಕ್ಔಟ್ ಮಾಡಿ. ನಾನು ಅಡ್ರೆಸ್ ಎಲ್ಲ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸೊ ನೀವು ಚೆಕ್ಔಟ್ ಮಾಡ್ಬೋದು.
ಇದು ಬಿಟ್ಟರೆ ಇಷ್ಟೆಲ್ಲ ಕಲೆಕ್ಷನ್ಸ್ ನೋಡಿ ತುಂಬಾ ಖುಷಿ ಆಯಿತು ನಮಗೆ. ಯಾವ್ದು ತೊಗೋಬೇಕು ಅಂತ ಗೊತ್ತಾಗಲೇ ಇಲ್ಲ. ಸೊ ಫೈನಲಿ ಇದನ್ನು ಫೈನಲೈಸ್ ಮಾಡಿ ತೊಗೊಂಡ್ವಿ. ಅಪ್ಕಮಿಂಗ್ ವ್ಲಾಗ್ಸಲ್ಲೇ ನಾನು ನಿಮಗೆ ತೋರಿಸ್ತೀನಿ ಎಷ್ಟೆಲ್ಲ ತೊಗೊಂಡ್ವಿ, ಎಷ್ಟಾಯಿತು ಅಂತ ಎಲ್ಲ ಹೇಳಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ವ್ಲಾಗ್ಸ್ನ ಇದೇ ಥರ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ. ವೆಲ್ವೆಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಅದರಲ್ಲೂ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಸೊ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಇದೇ ಥರ ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ. ಸೊ ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಮತ್ತು ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಕಮೆಂಟ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಮತ್ತು ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಸೊ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಇದೇ ಥರ ಒಂದು ಒಳ್ಳೆ ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ.